ಡಾಕ್ಟರ್ ಟಿವಿ9ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಚಿಕ್ಕ ಮಕ್ಕಳಿಗೆ ಸಾಮಾನ್ಯವಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ವ್ಯಾಕ್ಸಿನ್ಗಳನ್ನು ನೀಡಲಾಗುತ್ತೆ. ಅಂತೆಯೇ ಗಂಭೀರ ಕಾಯಿಲೆಗಳಿಂದ ರಕ್ಷಿಸಿಕೊಳ್ಳಲು ವಯಸ್ಕರಿಗೂ ಕೂಡ ರೋಗ ನಿರೋಧಕ ಶಕ್ತಿಯ ಅಗತ್ಯವಿರುತ್ತೆ. ಲಸಿಕೆಗಳು ಮಕ್ಕಳಿಗೆ ಮಾತ್ರ ಅಂತ ಅನೇಕ ಜನ ಭಾವಿಸ್ತಾರೆ. ಆದರೆ ಕಾಲಾನಂತರದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಬಹುದು ಮತ್ತು ನಾವು ವಯಸ್ಸಾದಂತೆ ಹೊಸ ಆರೋಗ್ಯ ಅಪಾಯಗಳು ಕಾಣಿಸಿಕೊಳ್ಳಬಹುದು. ಹಾಗಾಗಿ ವಯಸ್ಕರಲ್ಲಿ ಜ್ವರ, ನಿಮೋನಿಯಾ, ಹೆಪಟೈಟಿಸ್ ಮತ್ತು ಇತರೆ ಸೋಂಕುಗಳನ್ನು ತಡೆಯಲು ವ್ಯಾಕ್ಸಿನೇಷನ್ ಸಹಾಯ ಮಾಡುತ್ತೆ. ಹಾಗಾದ್ರೆ ವಿವಿಧ ವಯಸ್ಸಿನಲ್ಲಿ ಯಾವ ಲಸಿಕೆಗಳನ್ನ ಶಿಫಾರಸು ಮಾಡಲಾಗುತ್ತೆ, ಯಾರು ಅವುಗಳನ್ನ ಪಡಿಬೇಕು ಮತ್ತು ಜೀವಿತಾವಧಿಯ ಲಸಿಕೆ ಯೋಜನೆಯನ್ನ ಹೇಗೆ ರಚಿಸೋದು, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಇವತ್ತು ಸಾಕ್ರಾ ವರ್ಲ್ಡ್ ಹಾಸ್ಪಿಟಲ್ ಬೆಂಗಳೂರಿನ ವೈದ್ಯರಾದಂತಹ ಡಾಕ್ಟರ್ ಎಂ ರವಿಕುಮಾರ್ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಎಸ್ ಡಾಕ್ಟರ್, ಸಾಮಾನ್ಯವಾಗಿ ಚಿಕ್ಕ ವಯಸ್ಸಲ್ಲಿ ವ್ಯಾಕ್ಸಿನೇಷನ್ಸ್ ಎಲ್ಲ ಕೊಡ್ತಾರೆ. ಅಡಲ್ಟ್ ಅಂತ ಹೇಳಿದ್ರೆ ಈಗ ಲಾಸ್ಟ್ ಟೈಮ್ ಕೋವಿಡ್ ಬಂತು, ಅಂಥ ಸಮಯದಲ್ಲಿ ವ್ಯಾಕ್ಸಿನ್ ಬಂದಾಗ ಕೊಡ್ತಾರೆ. ಬೇರೆ ಯಾವೆಲ್ಲ ವ್ಯಾಕ್ಸಿನ್ಗಳು ಅಂದರೆ ಅಡಲ್ಟ್ ಆದ ನಂತರ ಅಂದರೆ ವಯಸ್ಸಾದವರಿಗೆ ಕೊಡುವಂಥ ವ್ಯಾಕ್ಸಿನ್ಗಳು ಯಾವುದು ಮತ್ತು ಅದರ ಅಗತ್ಯ ಏನು ಡಾಕ್ಟರ್? ಆ್ಯಕ್ಚುಲಿ ಈಗ ವ್ಯಾಕ್ಸಿನೇಷನ್ ಅಂದರೆ ಎಲ್ಲರಿಗೆ ಓನ್ಲಿ ಚೈಲ್ಡ್ಹುಡ್ ಬಗ್ಗೆ ಒಂದೇ ಗೊತ್ತಿರ್ತಾರೆ, ಮಕ್ಕಳಿಗೆ ಒಂದೇ ಕೊಡಬೇಕಂತ ಗೊತ್ತಿರ್ತಾರೆ. ಇನ್ನು ಅಡಲ್ಟಲ್ಲಿ ಕೊಡಬೇಕಂತ ಅಷ್ಟು ಅವೇರ್ನೆಸ್ ಇಲ್ಲ. ದಿಸ್ ಅವೇರ್ನೆಸ್ ಯಾವಾಗ ಬಂತಂದರೆ ಕೋವಿಡ್ ಆಮೇಲೆ ಬಂದಿದೆ. ಕೋವಿಡ್ ಆಮೇಲೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಈವನ್ ಅಡಲ್ಟ್ಸ್ ಆರ್ ವೆರಿ ಪ್ರೋನ್ ಫಾರ್ ಇನ್ಫೆಕ್ಷನ್ ಅಂತ. ಈವನ್ ಅಡಲ್ಟ್ಸ್ ಆರ್ ನಾಟ್ ಇವನ್ ಸ್ಪೇಡ್, ಎಸ್ಪೆಷಲಿ ಎಲ್ಡರ್ಲಿ ಪೀಪಲ್ ದೇ ಆರ್ ವೆರಿ ಇಮ್ಯೂನ್ ಸಿಸ್ಟಮ್ ಭಾಳ ಕಮ್ಮಿ ಇರ್ತಾರೆ. ದ ಇಮ್ಯೂನ್ ಸಿಸ್ಟಮ್ ಈಸ್ ವೆರಿ ವೀಕ್. ಸೊ ಈ ಆಫ್ಟರ್ ಕೋವಿಡ್ ಲಾಟ್ ಆಫ್ ಅವೇರ್ನೆಸ್ ಹಸ್ ಕಮ್. ಸೊ ಫಾರ್ ಅಡಲ್ಟ್ ವ್ಯಾಕ್ಸಿನೇಷನ್ಸ್, ಸೊ ದೇ ಆರ್ ಮೆನಿ ವ್ಯಾಕ್ಸಿನೇಷನ್ಸ್ ಟು ಬಿಗನ್. ಯಾಕೆ ಕೊಡಬೇಕು ಅಂದರೆ, ಸೊ ಚಿಕ್ಕ ವಯಸ್ಸಲ್ಲಿ ಯಾಕೆ ಕೊಡ್ತೀವಿ ಅಂದರೆ ಅವಾಗ ಇಮ್ಯೂನ್ ಸಿಸ್ಟಮ್ ಇರಲ್ಲ. ಇವಾಗ ಅಡಲ್ಟಲ್ಲಿ ಹ್ಯಾಕೆ ಕೊಡಬೇಕಂದ್ರೆ ನಾವು ಏನೇನು ವ್ಯಾಕ್ಸಿನ್ ತೊಗೊಂಡಿರ್ತೀವಿ, ಚಿಕ್ಕ ವಯಸ್ಸಲ್ಲಿ ಏನೇನು ತೊಗೊಂಡಿರ್ತೀವಲ್ಲ ಅವೆಲ್ಲ ಗಿಟ್ಸ್ ವೇನ್ ಆಫ್. ಆ ಇಮ್ಯೂನ್ ಸಿಸ್ಟಮ್ ಎಲ್ಲ ಸ್ವಲ್ಪ ನಿಧಾನ ಕಡಿಮೆ ಆಗ್ತಾನೆ ಹೋಗ್ತದೆ. ಸೊ ದೇ ರಿಕ್ವೈರ್ ಎ ಬೂಸ್ಟರ್ ಡೋಸ್, ದೇ ರಿಕ್ವೈರ್ ಎ ರಿಮೈಂಡರ್ ಸೇಯಿಂಗ್ ದಟ್ ದಿಸ್ ಈಸ್ ಹೌ ಯು ಟು ರಿಮೈಂಡ್ ಯುವರ್ ಎನಿಮಿ ಆರ್ ಬ್ಯಾಕ್ಟೀರಿಯಾ ವೈರಸ್. ಸೊ ಅದು ಗೊತ್ತಾಗಬೇಕಂದ್ರೆ ಒಂದು ಬೂಸ್ಟರ್ ಡೋಸ್ ಕೊಡಬೇಕಾಗ್ತದೆ, ರಿವ್ಯಾಕ್ಸಿನೇಷನ್ ಮಾಡಬೇಕಾಗ್ತದೆ. ಅವಾಗ ಮಾಡಿದ್ರೆ ದ ಇಮ್ಯೂನ್ ಸಿಸ್ಟಮ್ ಅಗೇನ್ ರೀಡೆವಲಪ್ ಆ್ಯಂಡ್ ಇಟ್ ವಿಲ್ ಬಿ ಲೈಕ್ ಪ್ರೆಸೆಂಟ್ ಫಾರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ಈ ವ್ಯಾಕ್ಸಿನೇಷನ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ಸೊ ಎಸ್ಪೆಷಲಿ ಲೈಕ್ ಚೈಲ್ಡ್ಹುಡ್ಡಲ್ಲಿ, ಅಡಲ್ಟ್ಹುಡ್ಡಲ್ಲಿ, ಎಲ್ಡರ್ಲಿ ಸಪೋಸ್ ಎನಿ ಸ್ಮಾಲ್ ಇನ್ಫೆಕ್ಷನ್ ಆಲ್ಸೋ ಲೈಕ್ ನಿಮೋನಿಯಾ ಆಗ್ಬೋದು, ಲಂಗ್ ಇನ್ಫೆಕ್ಷನ್ಸ್ ಆಗ್ಬೋದು, ಅವೆಲ್ಲ ಏನಾಗ್ತದೆ ಅಂದರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಯುವರ್ ಟೈಮ್ ತೊಗೊತಾರೆ, ಮನಿ ತೊಗೊತಾರೆ. ಯು ಹ್ಯಾವ್ ಟು ಟೇಕ್ ಸಿಕ್ ಲೀವ್ಸ್. ಸಪೋಸ್ ಏನು ಸಿಕ್ಕಾಗ್ಬಿಟ್ರೆ ಹಾಸ್ಪಿಟಲೈಸೇಷನ್ ಆಗ್ತವೆ. ಇವಾಗ ಇನ್ಫ್ಲುಯೆನ್ಸಾ ನೋಡಿ ಒಂದು ಸಲ ನಿಮೋನಿಯಾ ಆಗ್ತಾರೆ. ಇನ್ ಲಾಸ್ಟ್ 2 months ಐ ಆಮ್ ಸೀಯಿಂಗ್ ಲಾಟ್ ಆಫ್ ಕೇಸ್ ಆಫ್ ಇನ್ಫ್ಲುಯೆನ್ಸಾ. Now it has decreased with the advent of summer, but basically November, December ಅಲ್ಲಿ ಅವಾಗ ಏನಾಗ್ತದೆ ನಿಮೋನಿಯಾ ಕೇಸ್ ಆಗ್ತದೆ. ಸೊ ಎನಿ ಲೈಕ್ ಮಿಡಲ್ ಏಜ್ ಎಲ್ಡರಿ ಪೀಪಲ್, ಪ್ರೊಡಕ್ಟಿವ್ ಪೀಪಲ್ ಅವ್ರಿಗೆ ನಿಮೋನಿಯಾ ಆಗಿದ್ರೆ ಸಪೋಸ್ ಸಿಕ್ಕಾಗ್ಬಿಟ್ರೆ ಅಗೇನ್ ದೇ ಹ್ಯಾವ್ ಟು ಗೋ ಫಾರ್ ಹಾಸ್ಪಿಟಲೈಸೇಷನ್, ಅಡ್ಮಿಷನ್, ಸೊ ಮಚ್ ಆಫ್ ಖರ್ಚು ಆಗ್ತದೆ. ದೇ ಪ್ರೊಡಕ್ಟಿವ್ ಲೈಫ್ ಇಸ್ ಅಗೇನ್ ಲೈಕ್ ಇಂಪ್ಯಾಕ್ಟೆಡ್. ಸೊ ಇವೆಲ್ಲ ಪ್ರಿವೆಂಟ್ ಮಾಡೋಕ್ಕೆ ಅಡಲ್ಟ್ ವ್ಯಾಕ್ಸಿನೇಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ದರ್ ಆರ್ ಮೆನಿ ವ್ಯಾಕ್ಸಿನೇಷನ್ ಫಾರ್ ಅಡಲ್ಟ್ ವಿಚ್ ಐಲ್ ಟೆಲ್ ಯು. ಡಾಕ್ಟರ್, ಈಗ ಸಾಮಾನ್ಯವಾಗಿ ಪೋಲಿಯೋ ಅಂತ ರೋಗಗಳಿಗೆ ಚಿಕ್ಕ ವಯಸ್ಸಲ್ಲಿ ಪೋಲಿಯೋ ವ್ಯಾಕ್ಸಿನೇಷನ್ಸ್ ಎಲ್ಲ ಕೊಡೋದು ಆಲ್ಮೋಸ್ಟ್ ಕಂಪಲ್ಸರಿ ಅನ್ನೋ ರೀತಿಯಾಗಿ ಆಗಿದೆ. ಸೊ ಯಾವೆಲ್ಲ ವ್ಯಾಕ್ಸಿನೇಷನ್ಸ್ ಚಿಕ್ಕ ವಯಸ್ಸಲ್ಲಿ ಕೊಡಲೇಬೇಕು ಅನ್ನುವಂಥದ್ದು ಮತ್ತೆ ಯಾವುದಕ್ಕೆಲ್ಲ ರಿಪೀಟ್ ಮಾಡೋ ಅಗತ್ಯ ಇರುತ್ತೆ? ನೀವು ಹೇಳ್ದಂಗೆ ಈಗ ರೋಗ ನಿರೋಧಕ ಶಕ್ತಿ ಅದು ಮರ್ತು ಹೋಗಿರುತ್ತೆ ಬಾಡಿ, ಸೊ ಯಾವುದನ್ನೆಲ್ಲ ರಿಪೀಟ್ ಮಾಡಬೇಕಾಗುತ್ತೆ ಡಾಕ್ಟರ್? ಸೊ ವ್ಯಾಕ್ಸಿನೇಷನ್ಸ್ ಲೈಕ್ MMR ವ್ಯಾಕ್ಸಿನೇಷನ್ ಅಂತ ಇರ್ತಾರೆ, ಮೀಸಲ್ಸ್, ಮಮ್ಸ್, ರುಬೆಲ್ಲಾ ವ್ಯಾಕ್ಸಿನೇಷನ್ ಇರ್ತಾರೆ. ದಟ್ ಯು ಹ್ಯಾವ್ ಟು ಗಿವ್ ರಿಮೈಂಡರ್ ಡೋಸ್, ಬೂಸ್ಟರ್ ಡೋಸ್ ಒನ್ಸ್ ಇನ್ 10 years ಕೊಡಬೇಕಾಗ್ತದೆ. ಪ್ರೆಗ್ನೆನ್ಸಿಯಲ್ಲಿ ಬೇರೆ ಮೆನಿ ವ್ಯಾಕ್ಸಿನೇಷನ್, TDAP ಅಂತ ಇರ್ತಾರೆ, ದಟ್ ಹ್ಯಾಸ್ ಟು ಬಿ ಗಿವನ್ ಬಿಫೋರ್ ಪ್ರೆಗ್ನೆನ್ಸಿ ಆರ್ ಬಿಫೋರ್ ಪ್ಲಾನಿಂಗ್ ಫಾರ್ ಪ್ರೆಗ್ನೆನ್ಸಿ, ಅದು ಕೊಡಬೇಕಾಗ್ತದೆ. ಇವನ್ ಒನ್ಸ್ ಇನ್ 10 years ಕೊಡಬೇಕಾಗ್ತದೆ. ಆ್ಯಂಡ್ ಸಮ್ ವ್ಯಾಕ್ಸಿನೇಷನ್ಸ್ ಲೈಕ್ ಇವಾಗ ನಾನು ಲಾಸ್ಟ್ ಟೈಮ್ ಆಲ್ಸೋ ಸ್ಪೋಕ್ ಅಬೌಟ್ ಇನ್ಫ್ಲುಯೆನ್ಸಾ. ಸೊ ಇನ್ಫ್ಲುಯೆನ್ಸಾ ಏನಾಗ್ತದೆ ಅಂದರೆ ಎವ್ರಿ ಇಯರ್ ಕೊಡಬೇಕಾಗ್ತದೆ. ಈ ವೈರಸ್ ಚೇಂಜಸ್ ಎವ್ರಿ ಇಯರ್ ಮ್ಯುಟೇಷನ್ ಆಗ್ತಾ ಇರ್ತಾರೆ. ಸೊ ವಿ ಆರ್ ಡೆವಲಪಿಂಗ್ ಎವ್ರಿ ಇಯರ್ ನ್ಯೂ ಸ್ಟ್ರೈನ್ಸ್, ನ್ಯೂ ವ್ಯಾಕ್ಸಿನ್ಸ್ ಬರ್ತಾ ಇರ್ತಾರೆ ಬೇಸ್ಡ್ ಆನ್ ದಿಸ್ ಆ್ಯಂಟಿಜನ್ ವೆರಿಲೆನ್ಸ್. ಸೊ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ಕೊಡಬೇಕಾಗ್ತದೆ. ಅಂದರೆ ಎಸ್ಪೆಷಲಿ ಪೀಪಲ್ ಇವರು ಲೈಕ್ ಟ್ರಾವೆಲರ್ಸ್ ಇರ್ತಾರೆ, ಫಾರಿನ್ ಟ್ರಾವೆಲರ್ಸ್ಗೆ ಅವ್ರಿಗೆ ಲೈಕ್ ಯೆಲ್ಲೋ ಫೀವರ್ ವ್ಯಾಕ್ಸಿನ್ ಕೊಡಬೇಕಾಗ್ತದೆ. ಆ್ಯಂಡ್ ಯು ಹ್ಯಾವ್ ಟು ಗಿವ್ ಮೆನ್ಗೋಕೋಕಲ್ ವ್ಯಾಕ್ಸಿನ್ ಅಷ್ಟು ಕೊಡಬೇಕಾಗ್ತದೆ. ಫ್ರೀಕ್ವೆಂಟ್ ಟ್ರಾವೆಲರ್ಸ್ಗೆ ಟೈಫಾಯ್ಡ್ ವ್ಯಾಕ್ಸಿನ್ ಕೊಡಬೇಕಾಗ್ತದೆ. ಆ್ಯಂಡ್ ಎಲ್ಡರ್ಲಿ ಪೀಪಲ್, ನಾವು ಎಲ್ಲರಿಗೂ ಗೊತ್ತಿದೆ ಚಿಕನ್ ಪಾಕ್ಸ್ ಅಂದರೆ ಏನು, ಲೈಕ್ ಇಟ್ ಕಮ್ಸ್ ಇನ್ ಅ ಚೈಲ್ಡ್ಹುಡ್ ಟೈಮ್ ಅಂತ. ಬಟ್ ಈ ಚಿಕನ್ ಪಾಕ್ಸ್ ಏನಾಗ್ತದೆ ಅಂದರೆ ದಿಸ್ ಗೆಟ್ಸ್ ಸ್ಟೇಡ್ ಇನ್ ಅ ಬಾಡಿ ಇನ್ ಡಾರ್ಸಲ್ ರೂಟ್ ಗ್ಯಾಂಗ್ಲಿಯಾ ಅಂತ ಇರ್ತದೆ. ದಟ್ ಸ್ಟೇಸ್ ಇನ್ ಎ ಡೇ ಫಾರ್ ಲಾಂಗ್ ಪೀರಿಯಡ್ ಆಫ್ ಟೈಮ್. ಒಂದು ಸೆಕ್ಯೂರ್ ಆದಮೇಲೆ ಚಿಕನ್ ಪಾಕ್ಸ್, ಬಟ್ ದ ವೈರಸ್ ಸ್ಟೇಸ್ ಇನ್ ಓನ್ಲಿ ದಟ್ ನೌ.
ಅದು ರಿಯಾಕ್ಟಿವೇಷನ್ ಯಾವಾಗ ಆಗ್ತದೆ ಅಂದರೆ when immune system is low, and this especially happens above 50 years of age. ಅದು ರಿಯಾಕ್ಟಿವೇಷನ್ ಆಮೇಲೆ ಅರ್ಪಿಸ್ ಜೋಸ್ಟ ಅಂತ ಬರ್ತದೆ. ಈ ಅರ್ಪಿಸ್ ಜೋಸ್ಟ ಬಂದರೆ ಏನು ಕಾಯಿಲೆ ಅಂದರೆ ಏನು ತೊಂದರೆ ಅಂದರೆ ಆಬ್ವಿಯಸ್ಲಿ ಲಿಷನ್ಸ್ ಇರ್ತವೆ, ಬಾಡಿಯೆಲ್ಲ ಲಿಷನ್ಸ್ ಬರ್ತವೆ. ದ ಮೋಸ್ಟ್ ಪೇನ್ಫುಲ್ ಥಿಂಗ್ ಇಸ್ ಪೇನ್. ದಟ್ ಆ ಪೇನ್ ಕಿಲ್ಲರ್ ಇವನ್ ಆರ್ಡಿನರಿ ಪೇನ್ ಕಿಲ್ಲರ್ ವೋಂಟ್ ಗೆಟ್ ಕ್ಯೂರ್ಡ್, ರಿಲೀಫ್ ಕೊಡಲ್ಲ. ಸಿವಿಯರ್ ಪೇನ್, ಎಸ್ಪೆಷಲಿ ಎಲ್ಡರ್ಲಿ ಪೀಪಲ್ ದೇ ಬಿ ಹ್ಯಾವಿಂಗ್ ಸಿವಿಯರ್ ಪೇನ್. ಸೊ ಆ ಪೇನ್ ರಿಡ್ಯೂಸ್ ಮಾಡೋಕ್ಕೆ, ಈ ಒಂದು ಹಾಸ್ಪಿಟಲೈಸೇಷನ್ ರಿಡ್ಯೂಸ್ ಮಾಡೋಕ್ಕೆ ಸಿಂಗಲ್ಸ್ ವ್ಯಾಕ್ಸಿನ್ ಕೊಡಬೇಕಾಗ್ತದೆ. ಇಫ್ ಯು ಗಿವ್ ಎ ಸಿಂಗಲ್ಸ್ ವ್ಯಾಕ್ಸಿನ್ 100% ಏನು ಪ್ರೊಟೆಕ್ಷನ್ ಅಂದರೆ ಹಂಗೆ ಏನಿಲ್ಲ, 70 to 90% ಪ್ರೊಟೆಕ್ಷನ್ ಕೊಡ್ತಾರೆ. ಇವಾಗ ಹಾಸ್ಪಿಟಲ್ ಸ್ಟೇ ಕಮ್ಮಿ ಮಾಡ್ತಾರೆ. ಇಟ್ ಮೇ ಪ್ರಿವೆಂಟ್ ಹಾಸ್ಪಿಟಲೈಸೇಷನ್ ಆಲ್ಸೋ. ಆ್ಯಂಡ್ ಯುವರ್ ಪೇನ್, ದ ಮೇನ್ ಕಂಪ್ಲೇಂಟ್ಸ್ ಪೋಸ್ಟ್ ಅರ್ಪೆಟಿಕ್ ನ್ಯೂರಾಲಜಿ ಅಂದರೆ ಆಫ್ಟರ್ ಡಿಸೀಸ್ ದ ಪೇನ್ ಏನು ಬರ್ತಾರೆ ಅರ್ಪಿಸಿಂದ, ದಟ್ಸ್ ವೆರಿ ಸಿವಿಯರ್, ದಟ್ಸ್ ವೆರಿ ಅನ್ಟಾಲಬಲ್. ನಿದ್ದೆ ಬರಲ್ಲ 2-3 days ಹಂಗೆ ವಿತೌಟ್ ಸ್ಲೀಪ್, ಸಿವಿಯರ್ ಪೇನ್, ಎಸ್ಪೆಷಲಿ ನೈಟ್ ಟೈಮ್ ಭಾಳ ಇರ್ತಾರೆ. ಇಟ್ ವಿಲ್ ಮಿನಿಮೈಸ್ ದಟ್ ಪೇನ್. ಸೊ ದಿಸ್ ಶಿಂಗಲ್ಸ್ ವ್ಯಾಕ್ಸಿನ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಆ್ಯಂಡ್ ದೋಸ್ ವಾಸ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ಇರ್ತವೆ, ಹಾರ್ಟ್ ಪೇಷಂಟ್ಸ್ ಇರ್ತವೆ, ನ್ಯೂಮೋಕಾಕಲ್ ವ್ಯಾಕ್ಸಿನ್ಸ್ ಕೊಡಬೇಕಾಗ್ತದೆ. HIV ವ್ಯಾಕ್ಸಿನ್ಸ್ ಫಾರ್ ದೋಸ್ ಅಂಡರ್ಗೋಯಿಂಗ್ ಫಾರ್ ಸ್ಪಿನೆಕ್ಟಮಿ, ಸ್ಪಿನಿಯಾ ಪೇಷಂಟ್ಸ್ ಇರ್ತವೆ, ಅವೆಲ್ಲ ಕೊಡಬೇಕಾಗ್ತದೆ. ಆರ್ ಬಿಫೋರ್ ಡಯಾಲಿಸಿಸ್ ಆಲ್ಸೋ. ಓಕೆ ಡಾಕ್ಟರ್, ಸುಮಾರು ಜನ ಈಗ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ವ್ಯಾಕ್ಸಿನ್ ಕೊಡೋದನ್ನು ಕಾರಣಾಂತರಗಳಿಂದ ಅವಾಯ್ಡ್ ಮಾಡಿರ್ತಾರೆ ಅಥವಾ ಮಿಸ್ ಆಗಿರುತ್ತೆ. ಸೊ ಅಂಥ ವ್ಯಾಕ್ಸಿನ್ಗಳನ್ನು ಯಾವ ವಯಸ್ಸಲ್ಲಿ ತಗೊಳ್ಬಹುದು? ಅಂದರೆ ದೊಡ್ಡವರಾದ್ಮೇಲೆ ಯಾವ ವಯಸ್ಸಲ್ಲಿ ಬೇಕಾದರೂ ತಗೊಳ್ಬಹುದಾ? ಅದಕ್ಕೆ ಅಂದರೆ ಅದಕ್ಕೂ ಕೂಡ ಡೋಸಸ್ ಆ್ಯಂಡ್ ಅದನ್ನು ತಡ್ಕೊಳ್ಳುವಂಥ ಶಕ್ತಿ, ಆ ರೀತಿ ಏನಾದರೂ ರೂಲ್ಸ್ ಇದೆಯಾ ಡಾಕ್ಟರ್? ಯೂಶ್ವಲಿ ಸಮ್ ಪೀಪಲ್ ಇವಾಗ ಏನಾಗ್ತಾರೆ, ಈಗ ಜನ್ರೇಷನ್ ಆಫ್ಟರ್ 2000 ಎಲ್ಲ ಅವರಿಗೆಲ್ಲ ರೆಕಾರ್ಡ್ಸ್ ಇದೆ. ಪ್ರೀವಿಯಸ್ ಜನ್ರೇಷನ್ ಅಷ್ಟು ರೆಕಾರ್ಡ್ಸ್ ಏನಿರಲ್ಲ. ಸೊ ಅವ್ರಿಗೇನು ಮಾಡ್ತೀವಿ ಅಂದರೆ, ದೇ ವಾಂಟ್ ವ್ಯಾಕ್ಸಿನೇಷನ್ ಬೇಕಂದರೆ ಒನ್ ಥಿಂಗ್, ಸಪೋಸ್ ವ್ಯಾಕ್ಸಿನೇಷನ್ ರೆಕಾರ್ಡ್ಸ್ ಇಲ್ಲ and they don't remember also, the safe way is to give a revaccination. Revaccination as per doses ಕೊಡ್ತೀವಿ, or else we can check their titer. ಬ್ಲಡ್ಡಲ್ಲಿ ನಾವು ಇದು ಆಂಟಿಬಾಡೀಸ್ ಎಷ್ಟಿವೆ ಚೆಕ್ ಮಾಡ್ತೀವಿ. ಬೇಸ್ಡ್ ಆನ್ ದಿಸ್ ಆಂಟಿಬಾಡಿ ಇಮ್ಯುನೋಗ್ಲೋಬಿನ್ ಲೆವೆಲ್ ವಿ ಚೆಕ್ ಆ್ಯಂಡ್ ವಿ ಡಿಸೈಡ್. Based on this one, we'll give a dose of vaccinations which are required. But vaccinations giving one more time is safe. It's not like something which is very harmful. And ಎಲ್ಲ ವ್ಯಾಕ್ಸಿನ್ ಕೊಡಲ್ಲ, ಆ್ಯಸ್ ಪರ್ ದ ಏಜ್ ಏನು ರಿಕ್ವೈರ್ಮೆಂಟ್ ಇರುತ್ತಲ್ಲ ಆ ವ್ಯಾಕ್ಸಿನ್ ಕೊಡ್ತೀವಿ ನಾವು. ಏಜ್ ಆಗ್ತಿದ್ದಂಗೆ ಇಮ್ಯುನಿಟಿ ಯಾವ ರೀತಿ ಅಂದರೆ ಡಿಫ್ರೆನ್ಸ್ ಆಗುತ್ತೆ? ನೀವು ಹೇಳ್ತಾ ಇದ್ರಿ ಕೆಲವು ವ್ಯಾಕ್ಸಿನ್ ಪ್ರತಿ ವರ್ಷ ಕೊಡಬೇಕಾಗುತ್ತೆ ಅನ್ನುವಂಥದ್ದು. ಹೀಗೆ ಈ ಇಮ್ಯುನಿಟಿ ಅನ್ನೋದು ಡಾಕ್ಟರ್ ಅಂದರೆ ಎಷ್ಟು ವರ್ಷಗಳಿಗೆ, ಅಂದರೆ ಯಾವ ರೀತಿ ಬದಲಾವಣೆ ಆಗುತ್ತೆ? ಮತ್ತು ಅದಕ್ಕೆ ಮೆಡಿಕಲ್ ಚೆಕಪ್ಸ್ ಎಲ್ಲ ಮಾಡಿಸ್ಕೊಳ್ತಾ ಇರಬೇಕಾ? ಯಾವ ರೀತಿ ಅದನ್ನು ಮಾನಿಟರ್ ಮಾಡಬೇಕು? ಸಿ ಇಮ್ಯುನಿಟಿ ಇಸ್ ಆಲ್ ಡಿಪೆಂಡ್ಸ್ ಆನ್ ಲೈಫ್ ಸ್ಟೈಲ್. ದ ಮೇನ್ ಥಿಂಗ್ ಇಸ್ ಲೈಫ್ ಸ್ಟೈಲ್ ಚೆನ್ನಾಗಿರಬೇಕು, ಫುಡ್ ಹ್ಯಾಬಿಟ್ಸ್ ಚೆನ್ನಾಗಿರಬೇಕು, ದ ಮೇನ್ ಥಿಂಗ್ ಎಕ್ಸಸೈಸ್ ಮಾಡಬೇಕು, ವಾಕಿಂಗ್ ಮಾಡಬೇಕು. ದಟ್ಸ್ ಹೌ ಯು ಗೆಟ್ ಇಮ್ಯುನಿಟಿ. ಅಪಾರ್ಟ್ ಫ್ರಮ್ ದಿಸ್ ಅಕ್ಯೂಟ್ ಇನ್ಫೆಕ್ಷನ್ಸ್ ಇಂಥವೆಲ್ಲ ಇರ್ತಾವಲ್ಲ, ವಿ ಗಿವ್ ಎ ವ್ಯಾಕ್ಸಿನೇಷನ್ ಡೋಸಸ್ ಆ್ಯಸ್ ಪರ್ ದ ರಿಕ್ವೈರ್ಮೆಂಟ್. ಇವಾಗ ಓಲ್ಡ್ ಏಜಲ್ಲಿ ಏನಾಗ್ತಾರೆ, ಇವನ್ ಎ ಪ್ರೀವಿಯಸ್ ಟಾಕ್ಸ್ ಆಲ್ಸೋ ಐ ಟೋಲ್ಡ್, ಲೈಕ್ ಅಬೌವ್ ದ ಏಜ್ ಆಫ್ 60 years of age ಏನಾಗ್ತದೆ ಅಂದರೆ ಇಮ್ಯುನಿಟಿ ರೆಸ್ಪಾನ್ಸ್ ಯೂಸ್ಲಿ ಬಿಕಮ್ ಸ್ಲೋ. Even I told you last time also, vitamin D synthesis becomes slow. That's also required for immunity also. So ಏನಾಗ್ತದೆ, immune body system to produce the antibody, it becomes very slow. ಅವಾಗ ಏನು ಮಾಡ್ತಾರೆ, ಜಸ್ಟ್ ಒಂದು ಸ್ಮಾಲ್ ಬೂಸ್ಟರ್ ಡೋಸ್ ಬೇಕಾಗ್ತದೆ. ಟು ಜಸ್ಟ್ ರಿಮೈಂಡರ್ ಡೋಸ್ ಬೇಕಾಗ್ತದೆ ಅಂತ ಅವ್ರಿಗೆ. ಆ ರಿಮೈಂಡರ್ ಡೋಸ್ ಕೊಟ್ಬಿಟ್ರೆ ಆಬ್ವಿಯಸ್ಲಿ ಇಟ್ ಬಿ ಲೈಕ್ ರಿಯಾಕ್ಟಿವೇಟ್ ಇಟ್ ಸೆಲ್ಫ್. ಆ್ಯಂಡ್ ವ್ಯಾಕ್ಸಿನೇಷನ್ ಡೋಸಸ್ ಬಂದುಬಿಟ್ಟು ಇಟ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ವ್ಯಾಕ್ಸಿನ್ಸ್. ಸಮ್ ರಿಕ್ವೈರ್ ಆ್ಯನ್ಯುವಲಿ, ಲೈಕ್ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ಇರ್ತಾವೆ, ಎವ್ರಿ ಇಯರ್ ಬೇಕಾಗ್ತದೆ. ಬಿಕಾಸ್ ದಿಸ್ ವೈರಸ್ ದೇ ಮುಟೇಟ್ ಎವ್ರಿ ಇಯರ್, ಎವ್ರಿ ಸೀಸನಲ್ಲಿ ಮುಟೇಟ್ ಆಗ್ತದೆ. ಎಸ್ಪೆಷಲಿ ಲೈಕ್ ಅವ್ರ ಇಂಡಿಯನ್ ಸೆಟಪ್ಪಲ್ಲಿ, ಎಸ್ಪೆಷಲಿ ಸೌತ್ ಇಂಡಿಯನ್ ಪಾರ್ಟಲ್ಲಿ, ವಿ ಹ್ಯಾವ್ ಟು ಟೇಕ್ ಜಸ್ಟ್ ಬಿಫೋರ್ ದ ಮಾನ್ಸೂನ್ ಸೀಸನ್. ಮಾನ್ಸೂನ್ ಸೀಸನಲ್ಲಿ ತೊಗೊಬೇಕಾಗ್ತದೆ. ಆ್ಯಂಡ್ ದಿಸ್ ವ್ಯಾಕ್ಸಿನ್ಸ್ ಆರ್ ಬೇಸಿಕಲಿ ಪ್ರೊಡ್ಯೂಸ್ ಇನ್ ದ ಮಂತ್ ಆಫ್ ಫೆಬ್ರವರಿಯಲ್ಲಿ ಗೊತ್ತಾಗ್ತದೆ. ದೆನ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಇಫ್ ಯು ಟೇಕ್, ಯೂಶ್ವಲಿ ನಮ್ಮ ವ್ಯಾಕ್ಸಿನ್ ಇದು ಮಾನ್ಸೂನ್ ಸೀಸನ್ ಬಂದುಬಿಟ್ಟು ಇನ್ಫ್ಲುಯೆನ್ಸಾ ಬಂದುಬಿಟ್ಟು ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿನಾಗಿರ್ತದೆ. ಇಫ್ ಯು ಟೇಕ್ ಬಿಫೋರ್ ದಟ್, ಯುವರ್ ಸಿಂಟಮ್ಸ್ ವಿಲ್ ಗೆಟ್ ಸಿಗ್ನಿಫಿಕೆಂಟ್ಲಿ ರೆಡ್ಯೂಸ್ ಆಗಿಬಿಡ್ತಾರೆ. ಆ್ಯಂಡ್ ಸಮ್ ವ್ಯಾಕ್ಸಿನೇಷನ್ಸ್ ಇರ್ತವೆ, ದಿಸ್ ರಿಕ್ವೈರ್ ಟು ಬಿ ಟೇಕನ್ ಒನ್ಸ್ ಇನ್ ಎ ಡೆಕೇಡ್, ಒನ್ಸ್ ಇನ್ 10 years, ಲೈಕ್ MMR ವ್ಯಾಕ್ಸಿನ್ ಇರ್ಬೋದು, Tdap ವ್ಯಾಕ್ಸಿನ್ ಇರ್ಬೋದು, ದಟ್ ಒನ್ಸ್ ಇನ್ 10 years. ಸಪೋಸ್ ಫಾರ್ ಫ್ರೀಕ್ವೆಂಟ್ ಟ್ರಾವೆಲರ್ಸ್, ಟೈಫಾಯ್ಡ್ ವ್ಯಾಕ್ಸಿನ್ ಇರ್ತದೆ. ಟೈಫಾಯ್ಡ್ ವ್ಯಾಕ್ಸಿನ್ ವಿ ಗಾಟ್ ಓರಲ್ ಕ್ಯಾಪ್ಸೂಲ್ಸ್ ಆಲ್ಸೋ, ಇಂಜೆಕ್ಷನ್ಸ್ ಆಲ್ಸೋ. ದಿಸ್ ಇಂಜೆಕ್ಷನ್ಸ್ ದೇ ಪ್ರೊವೈಡ್ ಓನ್ಲಿ ಸಿಂಗಲ್ ಡೋಸ್ ಇರ್ತಾರೆ ಇಂಜೆಕ್ಷನ್, that provides immunity for about 4 to 5 years, 3 to 5 years approximately. And oral tablets, although its efficacy is little lesser, but it gives a good protection of around 7 to 8 years of protection ಕೊಡ್ತಾರೆ. ಸೊ ಅವಾಗ ರಿಪೀಟ್ ಕೊಡಬೇಕಾಗ್ತದೆ. ವೇರಾಸ್ ಇನ್ ಕೇಸ್ ಆಫ್ ಶಿಂಗಲ್ಸ್ ವ್ಯಾಕ್ಸಿನ್ಸ್ ಇರ್ತವೆ, only 2 doses are more than enough. And everybody is not indicated above 50 years of age. And in case of pneumococcal vaccine also, 1 dose is enough above 50 years of age. ಡಾಕ್ಟರ್, ಯಾವುದಾದ್ರೂ ರೋಗ ಬಂದರೆ ಸಾಮಾನ್ಯವಾಗಿ ಬಾಡಿ ಅದನ್ನು ಫೈಟ್ ಮಾಡಿದ ಮೇಲೆ ಅದಕ್ಕೆ ಆಟೋಮೆಟಿಕ್ ಆಗಿ ಇಮ್ಯುನಿಟಿ ಬೆಳೆದಿರುತ್ತೆ ಅನ್ನುವಂಥದ್ದೊಂದು. ಈಗ ಹೆಪಾಟೈಟಿಸ್ ಆಗಿರ್ಬೋದು, ನೀವು ಹೇಳ್ದಂಗೆ ಟೈಫಾಯ್ಡ್, ನಿಮೋನಿಯಾ, ಈ ರೀತಿ ಕಾಯಿಲೆಗಳು ಬಂದಲ್ಲಿ
ಮತ್ತೆ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳೋ ಅಗತ್ಯ ಇರುತ್ತಾ ಅಂತ ಹೇಳಿದ್ರೆ, ಈಗ ಪದೇ ಪದೇ ರಿಪೀಟ್ ಆಗ್ತಾ ಇದೆ, ವರ್ಷಗಳಿಂದ ವರ್ಷಕ್ಕೆ ಮತ್ತೆ ಬರ್ತಾ ಇದೆ, ಅಂಥ ಪೇಷಂಟ್ಸು ವ್ಯಾಕ್ಸಿನೇಷನ್ ಅಗತ್ಯ ಇದೆಯಾ ಅವ್ರಿಗೆ? ಏನಾಗ್ತದೆ ಅಂದರೆ ಒನ್ಸ್ ಯು ಗಿವ್ ವ್ಯಾಕ್ಸಿನೇಷನ್ ಲೈಕ್ ಹೆಪಟೈಟಿಸ್ ವ್ಯಾಕ್ಸಿನೇಷನ್ ಫಾರ್ ಮೀ ಆಲ್ಸೋ ಏನಾಯ್ತು ಅಂದರೆ ನನ್ನ ಟೈಟರ್ ಕಮ್ಮಿ ಇದೆ. ವೆನ್ ಅವರ್ ಐ ಮೆಷರ್ ಆಫ್ಟರ್ ಟೇಕಿಂಗ್ ಅಗೇನ್ ರಿಪೀಟ್ ಕೋರ್ಸ್ ಮಾಡಿದ್ರು ಟೈಟರ್ ಕಮ್ಮಿ ಆಗ್ತಾರೆ. ಏನಾಗ್ತದೆ ಅಂದರೆ ಬಿಕಾಸ್ ಎಕ್ಸ್ಪೋಜರ್ ಇರಲ್ಲ. So there is no need for the body to produce any antibodies for the target virus. So ಏನಾಗ್ತದೆ ಅಂದರೆ ಇಟ್ ಬಿಕಮ್ಸ್ ಡಾಮಿನೆಂಟ್. ಮಲ್ಕೊಂಡ್ಬಿಡ್ತಾರೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಗೆಟ್ ವೇಂಡ್ ಆಫ್. ಸೊ ಅದಕ್ಕೆ ರಿಮೈಂಡರ್ಸ್ ಇಲ್ಲ. ಸೊ ಬಾಡಿ ಆವಾಗ ಅಟ್ಯಾಕ್ ಮಾಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗ್ತಾರೆ ಬಾಡಿಗೆ, ಎನ್ವಿ ಬರ್ತಾರೆ, ಹೌ ಟು ಪ್ರಿಪೇರ್. ಬಟ್ ಇಟ್ಸ್ ನಾಟ್ ಗೆಟಿಂಗ್ ಅಟ್ಯಾಕ್ಡ್. ದಟ್ ಮೀನ್ಸ್ ಮೆಮೊರೀಸಲ್ಲಿ ವೇನ್ ಆಫ್ ಆಗ್ತಾರೆ. ಆವಾಗ ನಿಮ್ಗೆ ರಿಪೀಟ್ ವ್ಯಾಕ್ಸಿನ್ ಬೇಕಾಗ್ತಾರೆ. ಎಸ್ಪೆಷಲಿ ಫಾರ್ ವಾಟ್ ಯು ಸೆಡ್ ಫಾರ್ ಹೆಪಟೈಟಿಸ್ ಬೇಕಾಗ್ತಾರೆ. ಹೆಪಟೈಟಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಫಾರ್ ಹೆಲ್ತ್ ಕೇರ್ ವರ್ಕರ್ಸ್ ಆ್ಯಂಡ್ ಹಾಸ್ಪಿಟಲ್ ಕೆಲಸ ಮಾಡೋರೆಲ್ಲ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಡಾಕ್ಟರ್, ಈಗೆಲ್ಲ ಹೆಚ್ಚಾಗಿ ಜನರನ್ನು ಕಾಡ್ತಾ ಇರುವಂಥ ಸಮಸ್ಯೆಗಳು ಕ್ರಾನಿಕ್ ಡಿಸೀಸಸ್, ಡಯಾಬಿಟೀಸ್ ಆಗಿರ್ಬೋದು ಅಥವಾ ಹಾರ್ಟ್ ರಿಲೇಟೆಡ್ ಡಿಸೀಸಸ್ ಇದೆ. ಸೊ ಇದಕ್ಕೆ ಯಾವುದಾದ್ರೂ ವ್ಯಾಕ್ಸಿನೇಷನ್ಸ್ ಬಂದಿಲ್ವಾ ಅನ್ನುವಂಥದ್ದು ಡಾಕ್ಟರ್? ಕ್ರಾನಿಕ್ ಡಿಸೀಸ್ ಅಂದರೆ ಏನಾಗ್ತದೆ ಅಂದರೆ ನಿಮ್ಮ ಕ್ರಾನಿಕ್ ಬಿಕಾಸ್ ಆಫ್ ದಿಸ್ ಡಿಸೀಸ್ ಯುವರ್ ಇಮ್ಯೂನ್ ಸಿಸ್ಟಮ್ಸ್ ಬಿಕಮ್ ಲೋ. ವೆನ್ ಯುವರ್ ಇಮ್ಯೂನ್ ಸಿಸ್ಟಮ್ ಬಿಕಮ್ಸ್ low, obviously virus and bacteria are present all your surroundings. When you are weak, these bacteria and virus will attack you. ಆ ಟೈಮಲ್ಲಿ ಅಟ್ಯಾಕ್ ಮಾಡಿ, ಎಸ್ಪೆಷಲಿ ಡಯಾಬಿಟಿಕ್ ಪೇಷಂಟ್ಸು, ಕ್ರಾನಿಕ್ ಲಿವರ್ ಡಿಸ್ ಪೇಷಂಟು, ಕಿಡ್ನಿ ಪೇಷಂಟ್ಸು ಅವ್ರಿಗೆ ಅಟ್ಯಾಕ್ ಮಾಡ್ತಾರೆ. ಫಾರ್ ದೋಸ್ ಕೈಂಡ್ ಆಫ್ ಪೇಷಂಟ್ಸ್ ಎಸ್ಪೆಷಲಿ ರಿಕ್ವೈರ್ ವ್ಯಾಕ್ಸಿನೇಷನ್ಸ್. ಲೈಕ್ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ಬೇಕು, ಹೆಪಟೈಟಿಸ್ ಎ ಆ್ಯಂಡ್ ಬಿ ವ್ಯಾಕ್ಸಿನ್ ಬೇಕು, ನ್ಯೂಮೋಕಾಕಲ್ ವ್ಯಾಕ್ಸಿನ್ ಬೇಕಾಗ್ತದೆ. ಇಫ್ ಯು ಪ್ರೊವೈಡ್ ಎ ಗುಡ್ ಡೋಸ್, ಆಬ್ವಿಯಸ್ಲಿ ಇಮ್ಯೂನ್ ಸಿಸ್ಟಮ್ ವಿಲ್ ಡೆವಲಪ್. ಸೊ ಈ ಡಿಸೀಸ್ಗೆ ಏನು ವ್ಯಾಕ್ಸಿನ್ ಇಲ್ಲ. ಲೈಕ್ ಕಿಡ್ನಿ ಡಿಸೀಸ್ಗೆ, ಲಿವರ್ ಡಿಸೀಸ್ಗೆ ವ್ಯಾಕ್ಸಿನ್ ಇಲ್ಲ. ದೇ ಆರ್ ಮಲ್ಟಿಫ್ಯಾಕ್ಟೋರಿಯಲ್ ಫ್ಯಾಕ್ಟರ್ಸ್ ಇರ್ತವೆ. ದೇ ಆರ್ ಮೆನಿ ರೀಸನ್ಸ್ ಫಾರ್ ಡಿಸೀಸ್. ಡಯಾಬಿಟೀಸಲ್ಲಿ ಮಲ್ಟಿಫ್ಯಾಕ್ಟೋರಿಯಲ್ ಕಾಸು, ಕಿಡ್ನಿ ಆ್ಯಂಡ್ ಲಿವರ್. We can't produce a vaccine for this. That's a different condition. For virus, bacteria, we can produce a vaccine. So, ಈ ಡಿಸೀಸ್ ಇದ್ದರೆ ಕ್ರಾನಿಕ್ ಕಂಡೀಷನ್ಸ್ ಇಮ್ಯೂನ್ ಸಿಸ್ಟಮ್ ಕಮ್ಮಿ ಆಗ್ತಾರೆ, ಅವಾಗ ವೈರಸ್ ಅಟ್ಯಾಕ್ ಆಗ್ತಾರೆ. ಟು ಪ್ರಿವೆಂಟ್ ದಟ್ ಒನ್ ವಿ ಗಿವ್ ಎ ವ್ಯಾಕ್ಸಿನ್. ಡಾಕ್ಟರ್, ಈ ವ್ಯಾಕ್ಸಿನೇಷನ್ಸು ವಿತ್ ಏಜ್ ವರ್ಕ್ ಆಗೋದು ಹೇಗೆ? ಅಂದರೆ ಈಗ ಅಡಲ್ಟ್ಸ್ಗೆ ಹೆಚ್ಚಾಗಿ ಕೊಡುವಂಥದ್ದಾಗಿರ್ಬೋದು ಅಥವಾ ವಯಸ್ಸಾದವ್ರಿಗೆ 50-60 ಏಜ್ ಇರೋರಿಗೆ ಈಗ ಸಾಮಾನ್ಯವಾಗಿ ಪ್ರಿಯಾರಿಟಿಯಲ್ಲಿ ಅವ್ರಿಗೆ ವ್ಯಾಕ್ಸಿನೇಷನ್ಸ್ ಕೊಡಲಾಯಿತು. ಸೊ ಈ ವ್ಯಾಕ್ಸಿನ್ಸು ಚಿಕ್ಕ ಮಕ್ಕಳ ಮೇಲೆ ಅಂತಂದರೆ ರಿಸಲ್ಟ್ಸ್ ಕೊಡೋದಾಗಿರ್ಬಹುದು, ವಯಸ್ಸಾದವ್ರಿಗೆ ಕೊಟ್ಟಲ್ಲಿ ಡಿಫ್ರೆನ್ಸ್ ಆಗುತ್ತಾ ಡಾಕ್ಟರ್? ದಿಸ್ ಅ ಗುಡ್ ಕ್ವೆಶನ್. ಆ್ಯಕ್ಚುಲಿ ಅಂದರೆ ರಿಸಲ್ಟ್ ಏನಾಗ್ತದೆ ಅಂದರೆ ಆಬ್ವಿಯಸ್ಲಿ ಚೈಲ್ಡ್ಹುಡ್ಡಲ್ಲಿ ಇಮ್ಯೂನ್ ರೆಸ್ಪಾನ್ಸ್ ಭಾಳ ಫಾಸ್ಟ್ ಇರ್ತಾರೆ. ಸೊ ಅಡಲ್ಟಲ್ಲಿ ಸ್ವಲ್ಪ ಸ್ಲೋ ಇರ್ತಾರೆ. ಸೊ ಇಮ್ಯೂನ್ ಸಿಸ್ಟಮ್ ಆಬ್ವಿಯಸ್ಲಿ ವಿಲ್ ಡೆವಲಪ್, ಬಟ್ ಇಟ್ ವೇನ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಡಲ್ಟ್ಸಲ್ಲಿ. ದಟ್ಸ್ ವೈ ಫ್ರೀಕ್ವೆಂಟ್ ವ್ಯಾಕ್ಸಿನೇಷನ್ ಮೇ ಬಿ ರಿಕ್ವೈರ್ಡ್. ಒನ್ ಮೋರ್ ಥಿಂಗ್ ಈಸ್ ಅಬೌಟ್ ದಿಸ್ ಒನ್ ಈಸ್ ಇಫ್ ಅಡಲ್ಟ್ಸ್ ಗೆಟ್ ವ್ಯಾಕ್ಸಿನೇಟೆಡ್, ಇವನ್ ಎಲ್ಡರ್ಲಿ ಗೆಟ್ ವ್ಯಾಕ್ಸಿನೇಟೆಡ್, ಇನ್ಫ್ಯಾಂಟ್ಸ್ ಆರ್ ಪ್ರೊಟೆಕ್ಟೆಡ್. ಲೈಕ್ ವೂಫಿಂಗ್ ಕಾಫ್ ಅಂತ ಇರ್ತಾರೆ. ವಿ ಕಾಂಟ್ ಗಿವ್ ದ ಸಚ್ ಎ ಟೆಂಡರ್ ಏಜ್ 1 month, 2 months, 3 months, ಅವು ಕೊಡೋಕ್ಕಾಗಲ್ಲ. ಸೊ ಫ್ಯಾಮಿಲಿ ಸರ್ಕಲ್ ಇಸ್ ಪ್ರೊಟೆಕ್ಟೆಡ್. ವಾಟ್ ವಿಲ್ ಹ್ಯಾಪನ್ ಇಸ್ ಆಬ್ವಿಯಸ್ಲಿ ಚೈಲ್ಡ್ ವೋಂಟ್ ಗೆಟ್. ಸೊ ಯು ಆರ್ ಬ್ರೇಕಿಂಗ್ ದ ಚೈನ್. So this is how the vaccine is important, not only for adults, it will even the break. And second thing is, if you take these vaccinations, you are, as a community as a whole, it will break the chain of transmission from one adult to other adult. So this transmission obviously in COVID time ಅಲ್ಲಿ ಗೊತ್ತಿರ್ತಾರೆ. ಟ್ರಾನ್ಸ್ಮಿಷನ್ಸ್ ನೇಸೋ ಓರಲ್ ರೂಟ್ ಟು ಡ್ರಾಪ್ಲೆಟ್ಸ್ ಅಲ್ಲಿ, ಇವನ್ ಟಚ್ ಫಾರ್ ಹೆಪಟೈಟಿಸ್ ಆಗ್ತಾರೆ. ಇಫ್ ಯು ಗೋ ಇನ್ ಅ ಶಾಪಿಂಗ್ ಮಾಲ್, ಟ್ರೈನಲ್ಲಿ, ಫ್ಲೈಟಲ್ಲಿ, ಆಬ್ವಿಯಸ್ಲಿ ವಿ ಟಚಿಂಗ್ ಸೋ ಮೆನಿ ಥಿಂಗ್ಸ್. ಇಫ್ ಯು ಆರ್ ವ್ಯಾಕ್ಸಿನೇಟೆಡ್, you are having good immune system, obviously in a virus attack agre kuda the body will kill it. So you break the chain of transmission. That's how you can help in a society to develop a herd immunity. That's why the vaccination is very important, especially for elderly people. ಎಸ್ ಡಾಕ್ಟರ್, ಅಂತ ಅಂದರೆ ಕೋವಿಡ್ ಅಂತ ಮಾರಣಾಂತಿಕವಾಗಿ ಕಾಡ್ತಾ ಇದ್ರು ಅಂಥ ಟೈಮಲ್ಲಿ ತುಂಬ ಜನ ಯೋಚನೆ ಮಾಡಿದ್ರು, ವ್ಯಾಕ್ಸಿನ್ ತಗೋಬೇಕಾ, ಅಗತ್ಯ ಇದೆಯಾ, ಅವಾಯ್ಡ್ ಮಾಡಬಹುದಾ, ಅದು ತಗೊಂಡ್ರೆ ಏನಾಗ್ಬಿಡುತ್ತೋ ಅನ್ನುವಂಥ ಪ್ರಶ್ನೆಗಳು ಬಂತು. ಸಾಮಾನ್ಯವಾಗಿ ಯಾವುದೇ ವ್ಯಾಕ್ಸಿನ್ ಅಂದರೂ ಕೂಡ ಅಂದರೆ ತಗೊಳ್ಳೇಬೇಕಾ, ಕಂಪಲ್ಸರಿನಾ ಅನ್ನುವಂಥ ಭಯ ಜನರಲ್ಲಿದೆ. ಅದು ಯಾಕೆ ಡಾಕ್ಟರ್? ಅಂದರೆ ಈ ವ್ಯಾಕ್ಸಿನ್ಸಿಂದ ಸೈಡ್ ಎಫೆಕ್ಟ್ಸ್ ಇರುತ್ತಾ? ಅಂದರೆ ತಾತ್ಕಾಲಿಕವಾಗಿ ಜ್ವರ ಬರೋದಾಗಿರ್ಬೋದು, ಅನಾರೋಗ್ಯ ಆಗುವಂಥದ್ದು. ಸೊ ಅದು ಹೇಗೆ ಡಾಕ್ಟರ್, ಹೇಗೆ ಅದನ್ನು ನೀವು? ಕೋವಿಡಿಂದ ಭಾಳ ಹೆಲ್ಪ್ಫುಲ್ ಆಗಿದೆ. ಬಿಕಾಸ್ ಅಡಲ್ಟ್ ಇಮ್ಯುನೈಸೇಷನ್ ವ್ಯಾಕ್ಸಿನೇಷನ್ ನಮಗೆ ಅವೇರ್ನೆಸ್ ಬಂದಿದೆ. ರಿಗಾರ್ಡಿಂಗ್ ವ್ಯಾಕ್ಸಿನೇಷನ್ ಭಾಳ ಮಿತ್ಸ್ ಇದ್ದಾವೆ. ಸಪೋಸ್ ವ್ಯಾಕ್ಸಿನ್ ತೊಗೊಂಡ್ರೆ ಫೀವರ್ ಆಗ್ತದಂತೆ. ದಿಸ್ ನಥಿಂಗ್ ಲೈಕ್ ಫೀವರ್ ಏನು ಆಗಲ್ಲ. ಇಟ್ ಇಸ್ ಎ ಕಿಲ್ಡ್ ವೈರಸ್. ಏನಿದೆ ಇನ್ಆಕ್ಟಿವೇಟೆಡ್ ವೈರಸ್ ಇರ್ಬೋದು, ಅದು ಕಿಲ್ಡ್ ವೈರಸ್ ಇರ್ಬೋದು. ದಟ್ ವೋಂಟ್ ಕಾಸ್ ಯು ಎನಿ ಇನ್ಫೆಕ್ಷನ್ಸ್. ಏನಾಗ್ತದೆ ಅಂದರೆ ವೆನ್ ಎನಿ ಜರ್ಮ್ ಆರ್ ಪಾರ್ಟಿಕಲ್ಸ್ ಇಂಟ್ರೊಡ್ಯೂಸ್ ಇನ್ ಯುವರ್ ಸ್ಕಿನ್ ಆರ್ ಬಾಡಿ, ದ ಬಾಡಿ ವಿಲ್ ರಿಯಾಕ್ಟ್ ಆಗಿಬಿಟ್ಟು ದಿಟ್ ವಿಲ್ ಫೈಂಡ್ ಔಟ್ ಇಸ್ ಹಾರ್ಮ್ಫುಲ್ ಆರ್ ಹಾರ್ಮ್ಲೆಸ್. ಇಸ್ ಹಾರ್ಮ್ಲೆಸ್, ದೆನ್ ಕೀಪ್ ಕ್ವೈಟ್. ಆ ರಿಯಾಕ್ಷನ್ ದಸ್ ನಥಿಂಗ್ ಬಟ್ ಇನ್ ದ ಫಾರ್ಮ್ ಆಫ್ ಎ ಲೋಕಲ್ ಪೇನ್ ಬರ್ಬೋದು, ಸ್ವೆಲ್ಲಿಂಗ್ ಬರ್ಬೋದು, ಆ ಫೀವರ್ ಬರ್ಬೋದು. ದಟ್ ಮೀನ್ಸ್ ಯುವರ್ ಇಮ್ಯೂನ್ ಸಿಸ್ಟಮ್ ಇಸ್ ವರ್ಕಿಂಗ್. ಸಪೋಸ್ ಮನೇಲಿ ಹಾವು ಬಂದುಬಿಟ್ರೆ ಯು ರಿಯಾಕ್ಟ್, ಯು ಟ್ರೈ ಟು ಡೂ ಸಮಥಿಂಗ್.
ಯು ಜಸ್ಟ್ ಗೋನ್ ಸಿಟ್ ಅಂಡ್ ಸೇ ವಾವ್ ಬಂದೆ ಹೋಗಿ ಬಾಪ ಅಂತ ಹೇಳಲ್ಲ ನೀವು. ಇನ್ ದ ಸೇಮ್ ವೇ ಬಾಡಿ ಡಸ್ ದ ಸೇಮ್ ಥಿಂಗ್. ವ್ಯಾಕ್ಸಿನ್ ಆಗಿಬಿಟ್ರೆ ಇಟ್ ವಿಲ್ ರಿಯಾಕ್ಟ್. ಆ ರಿಯಾಕ್ಟೇ ದಟ್ ನಥಿಂಗ್ ಬಟ್ ದ ಫಾರ್ಮ್ ಆಫ್ ಸ್ವೆಲ್ಲಿಂಗ್ ಅದಾಗ್ತಾರೆ. ಇಟ್ಸ್ ವೆರಿ ರೇರ್ ಟು ಗೆಟ್ ಎನ್ ಸಿವಿಯರ್ ಅನಾಫಿಲಾಕ್ಟಿಕ್ ರಿಯಾಕ್ಷನ್ ಇನ್ ಕೇಸ್ ಆಫ್ ಅ ವ್ಯಾಕ್ಸಿನ್ ಬಿಕಾಸ್ ದೀಸ್ ವ್ಯಾಕ್ಸಿನ್ಸ್ ಆರ್ ಗ್ಲೋಬಲಿ ಟೆಸ್ಟೆಡ್ ಬಿಫೋರ್ ರಿಲೀಸಿಂಗ್ ಇನ್ ಅ ಮಾರ್ಕೆಟ್. ಎಲ್ಲ ಸರ್ಟಿಫಿಕೇಷನ್ ತೊಗೊಂಡ್ಬಿಟ್ಟು ಎಲ್ಲ ಟೆಸ್ಟ್ ಮಾಡಿಬಿಟ್ಟು ಆಮೇಲೆ ರಿಲೀಸ್ ಮಾಡ್ಬೋದು. ಇಟ್ಸ್ ವೆರಿ ರೇರ್ ಟು ಗೆಟ್. ಓನ್ಲಿ ಒನ್ ಈಸ್ if you have any hypersensitivity for any proteins, then you should tell to a doctor. Then there are some, like, it may cause some reaction for them, not for all of it. It's very minimal, it's very rare also. Yes. And I want to say it's very safe. Okay. ಎಸ್ ಡಾಕ್ಟರ್, ಈಗ ಸಾಮಾನ್ಯವಾಗಿ ಈಗ ಹಲವಾರು ವಿಧವಾದ ವ್ಯಾಕ್ಸಿನ್ಗಳಿರುತ್ತೆ, ಅದನ್ನು ತಗೊಳ್ತಾ ಇರ್ತಾರೆ. ಆ್ಯಸ್ ಅ ಅಡಲ್ಟ್ಸ್ ಅದನ್ನು ಅಂದರೆ ಪ್ರಿವೆನ್ಷನ್ ಮಾಡೋದಕ್ಕೆ ಸಾಕಷ್ಟು ರೋಗಗಳನ್ನು. ಈ ವ್ಯಾಕ್ಸಿನ್ಸು ಅಂದರೆ ಟುಗೆದರ್ ತಗೊಳ್ಬಹುದಾ ಡಾಕ್ಟರ್, ಅಥವಾ ಯಾಕೆಂದರೆ ಡಾಕ್ಟರ್ ವಿಲ್ ನಾಟ್ ನೋ ನಾವು ಯಾವಾಗ ತೊಗೊಂಡಿರ್ತೀವಿ ವ್ಯಾಕ್ಸಿನೇಷನ್ಸ್, ಸೊ ಆ ರೀತಿ ಮಲ್ಟಿಪಲ್ ವ್ಯಾಕ್ಸಿನೇಷನ್ಸ್ ತಗೊಳ್ಳೋದ್ರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ, ಅದ್ರ ಬಗ್ಗೆ ಯಾವ ರೀತಿ ಗಮನ ಹರಿಸಬೇಕು? ರಿಗಾರ್ಡಿಂಗ್ ವ್ಯಾಕ್ಸಿನೇಷನ್ಸ್ ದೇ ಆರ್ ಡಿಫ್ರೆಂಟ್ ಟೈಪ್ಸ್. ಲೈವ್ ವ್ಯಾಕ್ಸಿನ್ ಇರ್ತವೆ, ಲೈಕ್ ಇನ್ಆಕ್ಟಿವೇಟೆಡ್ ವ್ಯಾಕ್ಸಿನ್ ಇರ್ತವೆ. ಲೈವ್ ಇಸ್ ನಥಿಂಗ್ ಬಟ್ ವೆರಿ ಲೈಕ್ ಲೆಸ್ ವೈರಲೆಂಟ್, ಆರ್ ಕಿಲ್ಡ್ ವೈರಸ್ ಇರ್ತವೆ ಅವೆಲ್ಲ. ಸೊ ಬೇಸಿಕಲಿ ವಾಟ್ ವಿ ಡೂ ಈಸ್ ವಿಚ್ ಆರ್ ಲೈವ್ ವ್ಯಾಕ್ಸಿನ್ ಇರ್ತಾವಲ್ಲ, ವಿ ಗಿವ್ ಎ ಗ್ಯಾಪ್ ಆಫ್ ಅರೌಂಡ್ 4 weeks ಕೊಡ್ತೀವಿ, 2 to 4 weeks ಡಿಫ್ರೆನ್ಸ್ ಕೊಡ್ತೀವಿ. ದಟ್ ಯೂಶ್ಲಿ ನಥಿಂಗ್ ವಿಲ್ ಹ್ಯಾಪನ್. ಇಫ್ ಎನಿ ಕಂಪಲ್ಷನ್ ಇಸ್ ದೇ ವಿ ಗಿವ್ ಅನ್ 2 different harms. So that will never affect. So suppose killed vaccine you can give any number of you can give, but basically we design a schedule for it, so we don't overburden the patient with giving multiple doses also. Multiple vaccine one time kodak hogalla now. So we keep a schedule. So and especially pregnant female we are very careful to give any live vaccines avella. Chicken pox MMR ella irtavalla, chicken pox ella irtavalla, we will be very careful to give in case of those patients who are very immunocompromised. Otherwise regarding the patient, we talk with the patient, we take their data, ನೀವು ಕೇಳ್ತೀವಿ ಏನು ತೊಗೊಂಡಿರೋ ಏನಿಲ್ಲ ಅಂತೀರ. ಸಪೋಸ್ ವಿ ಬೇಸ್ಡ್ ಆನ್ ದ ಹಿಸ್ಟ್ರಿ ವಿ ಡಿಸೈನ್ ಎ ಪ್ರೋಟೋಕಾಲ್ ಕೀಪಿಂಗ್ ಎ ಡಿಫ್ರೆನ್ಸ್ ಆಫ್ 2 to 4 weeks ವಿ ಗಿವ್ ಎ ವ್ಯಾಕ್ಸಿನ್ ಫಾರ್ ದೆಮ್. ಡಾಕ್ಟರ್, ಹೆಣ್ಮಕ್ಳಿಗೆ ಮತ್ತು ಗಂಡು ಮಕ್ಕಳಿಗೆ ಪ್ರತ್ಯೇಕವಾಗಿ ವ್ಯಾಕ್ಸಿನೇಷನ್ಸ್ ಏನಾದರೂ ಇರುತ್ತಾ, ಅಂದರೆ ಇದನ್ನು ತಗೊಳ್ಬೇಕು ಅನ್ನುವಂಥದ್ದು? ನಾವು ಎಸ್ ದಟ್ಸ್ ಎ ಗುಡ್ ಕ್ವೆಶನ್. ಏನಂದರೆ ಇವಾಗ HPV ವ್ಯಾಕ್ಸಿನ್ ಅಂತಿದೆ. ಬಿಫೋರ್ ದ ಅಟೆಂಡ್ ಆಫ್ ಟೀನೇಜ್ we give around 2 doses for the female, especially between 12 to 26 years of age ಕೊಡ್ತಾ ಇದ್ದೀವಿ ನಾವು. This vaccine prevents, like as you know, the cancer, cervical cancers ಎಲ್ಲ prevent ಮಾಡ್ತಾರೆ, anal cancers, everything prevents. So this vaccine is a compulsory, it's very must and should be taken for all the teenagers. And regarding side effect, there is no side effect as such. And those who want to take above 25 years of age and 45, between 26 to 45, you can consult a doctor. Based on indication, they may help you. ಓಕೆ ಡಾಕ್ಟರ್, ತುಂಬ ಜನಕ್ಕೆ ಈಗ ನಮಗೆ ಯಾವ ವ್ಯಾಕ್ಸಿನ್ ಕೊಟ್ಟಿದ್ದಾರೆ ಅಂತ ಆಗಿರ್ಬೋದು, ಅಥವಾ ಯಾವುದರ ಅಗತ್ಯ ನನಗಿದೆ ಅನ್ನುವಂಥದ್ದು ನನಗೆ ಗೊತ್ತಾಗಿರೋದಿಲ್ಲ. ಸೊ ಅಂಥ ಸಮಯದಲ್ಲಿ ನೀವೇ ಹೇಳ್ದಂಗೆ ಈಗ ಕೆಲವು ವರ್ಷಗಳ ಹಿಂದೆ ಡೇಟಾನೇ ಇರೋದಿಲ್ಲ ಅಂಥದ್ದು. ಸೊ ಅಂಥ ಸಮಯದಲ್ಲಿ ಡಾಕ್ಟರ್ ಆಸ್ ಅ ಸೇಫ್ಟಿ ವ್ಯಾಕ್ಸಿನೇಷನ್ಸ್ ತಗೊಳ್ಬಹುದಾ ವಿತ್ ಡಾಕ್ಟರ್ ರೆಕಮೆಂಡೇಷನ್? With the doctor recommendation you can take, especially elderly people and those with comorbid conditions like diabetes, hypertension and chronic kidney disease and liver disease. We can give a vaccination. And it is very better to take. Suppose the vaccine ತೊಗೊಂಡಿಲ್ಲ ಅಂದರೆ, if you get any disease, that morbidity is much more, the expense is much more, the time wastage is much more than taking the vaccine. Vaccine obviously it may not prevent 100% prevent ಮಾಡಲ್ಲ, but it will reduce minimize as much as possible the disease course. ಡಾಕ್ಟರ್, ಈಗ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗಗಳಾಗಿದ್ದರೆ ಕೆಲವು ಸಂದರ್ಭದಲ್ಲಿ ವ್ಯಾಕ್ಸಿನೇಷನ್ಸ್ ಕಂಪಲ್ಸರಿ ಮಾಡ್ತಾರೆ. ಆದರೆ ಆ ರೀತಿ ಹರಡದೇ ಇರುವಂಥ ವ್ಯಾಕ್ಸಿನ್ಸ್ ಅದು ಕೂಡ ಕಂಪಲ್ಸರಿ ಇದೆಯಾ ಡಾಕ್ಟರ್? ಅಂದರೆ ಇಂಥ ಏಜಲ್ಲಿ ತಗೊಳ್ಳೇಬೇಕು ಅನ್ನುವಂಥದ್ದು ಅಂತ ಗೈಡ್ಲೈನ್ಸ್ ಈ ಸದ್ಯಕ್ಕೆ ಏನು ಬಂದಿಲ್ಲ. ತೊಗೊಳ್ಳೇಬೇಕಂದ್ರೆ ವಿ ಹ್ಯಾವ್ ಡಿಸೈನ್ಡ್ ಅವರ್ ಓನ್ ಆ್ಯಂಡ್ ಬೇಸ್ಡ್ ಆನ್ ಕಂಡೀಷನ್ಸ್ ನಾವು ಕೊಡ್ತೀವಿ. ಲೈಕ್ ಎಲ್ಡರ್ಲಿ ಪೇಷಂಟ್, ಡಯಾಬಿಟಿಕ್ ಪೇಷಂಟ್ಸ್, ಕಿಡ್ನಿ ಪೇಷಂಟ್ಸ್ ಅವೆಲ್ಲ ಕೊಡ್ತೀವಿ. ಬಟ್ ಪೇಷಂಟ್ ಲೈಕ್ ಕೋವಿಡ್ ಟೈಪ್ ಆಫ್ ಇನ್ಫೆಕ್ಷನ್ ಬರ್ತಾರೆ, ಇನ್ಫ್ಲುಯೆನ್ಸಾ ಬರ್ತಾರೆ. ಎವ್ರಿ ಇಯರ್ ಇನ್ಫ್ಲುಯೆನ್ಸಾ ಇಸ್ ಕಮಿಂಗ್, ಎಸ್ಪೆಷಲಿ ಲಾಸ್ಟ್ November, December ಇಟ್ ವಾಸ್ ವೆರಿ ಸಿವಿಯರ್. ಸೊ ಇಂಥ ವ್ಯಾಕ್ಸಿನ್ ಆಗ್ತವೆ ಅಂದರೆ ದಿಸ್ ಆರ್ ವೆರಿ ರ್ಯಾಂಪೆಂಟ್, ಇಟ್ ಸ್ಪ್ರೆಡ್ಸ್ ವೆರಿ ಫಾಸ್ಟ್. ಅವಾಗೇನಾಗ್ತದೆ, ಆಬ್ವಿಯಸ್ಲಿ ಗೈಡ್ಲೈನ್ಸ್ ಬಂದುಬಿಡ್ತವೆ ದಟ್ ಯು ಹ್ಯಾವ್ ಟು ಟೇಕ್ ಅಂತ. ಸೊ ದಟ್ ವಿ ಗಿವ್ ವೆರಿ ಆ್ಯನ್ಯುವಲಿ ವ್ಯಾಕ್ಸಿನ್ ಕೊಡ್ತೀವಿ ನಾವು. And regarding this chronic patients, kidney patients ಅವೆಲ್ಲ we give an options for them. Vaccines ಕೊಡಿ ತೊಗೊಂಡ್ರೆ ಇವೆಲ್ಲ ಯೂಸ್ಫುಲ್ ಅಂತ ಹೇಳ್ತೀವಿ. And patients are comfortable, they take it. ಓಕೆ ಡಾಕ್ಟರ್, ಈಗ ಸಾಮಾನ್ಯವಾಗಿ ಫ್ಲೂ ಆಗಿರಬಹುದು ಅಥವಾ ನಿಮೋನಿಯಾ ಮತ್ತು ಹೆಪಟೈಟಿಸ್ ಇಂಥ ಕಾಯಿಲೆಗಳು, ಇದರಿಂದ ದೂರ ಇರೋದಕ್ಕೆ ಇಮ್ಯುನಿಟಿ ಬಹಳನೇ ಇಂಪಾರ್ಟೆಂಟ್ ಅಂತ ಹೇಳಿದ್ರಿ. ಸೊ ವ್ಯಾಕ್ಸಿನ್ ಜೊತೆಗೆ ಇಮ್ಯುನಿಟಿ ಕರೆಕ್ಟಾಗಿ ಇಟ್ಕೊಳ್ಳೋದಕ್ಕೆ ಅಡಲ್ಟ್ಸ್ ಏನೆಲ್ಲ ಮಾಡಬೇಕು? ಅವರ ಜೀವನ ಶೈಲಿ ಆಗಿರ್ಬೋದು, ಆಹಾರ ಪದ್ಧತಿ ಆಗಿರ್ಬೋದು, ಯಾವ ರೀತಿ ಇರಬೇಕು? See, immunity is nothing but the way you brought up your body from your childhood.
ಅದೇನೋ you just by taking some shots you won't get immunity. There's a add-on, that's all. These are add-ons. So from your childhood, like how you maintain your body, regular exercise, good food habits, good sleep, social environment, working environment, all these factors, these multi-factors make us immunity. So not by single factor. Apart from this seasonal changes ಬರ್ತವೆ. Seasonal COVID ಮಧ್ಯದಲ್ಲಿ ಸಡನ್ ಬಂತು, ಇನ್ಫ್ಲುಯೆನ್ಸಾ ಬಂತು. For that we are never exposed. This is a sudden virus. For that we need a regular add-on vaccine ಕೊಡ್ತೀವಿ. That's how the immunity is developed. It's nothing but isolation from totally from if everybody doesn't develop immunity. You have to live with the bacteria and viruses. ಅವಾಗ immunity ಬರೋದು. ಎಸ್ ಎಸ್ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ಸರ್, ನಾವು ಡಾಕ್ಟರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಸಕ್ರಾ ವರ್ಲ್ಡ್ ಆಸ್ಪತ್ರೆ, ದೇವರಬೀಸನಹಳ್ಳಿ, ಔಟರ್ ರಿಂಗ್ ರೋಡ್, ಇಂಟೆಲ್ ಎದುರುಗಡೆ, ಬೆಂಗಳೂರು 560-103. ದೂರವಾಣಿ ಸಂಖ್ಯೆ 08049694969. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.